ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಕೊಟ್ಟಿಯೂರು ಟೆಂಪಲ್ಗೆ ಹೋಗಿದ್ವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಗೊತ್ತಾಗುತ್ತೆ. ಫುಲ್ ಫ್ಯಾಮಿಲಿ ಪೂರ್ತಿ ಟ್ರಿಪ್ಪಿಗೆ ಹೊರಟಿದ್ವಿ. ಗಾಡಿ ಪೂಜೆ ಮಾಡ್ತಾ ಇರೋರು ನನ್ನ ಅಕ್ಕ ಮಾನಸ. ನಾವು ಟೋಟಲ್ 13 ಮೆಂಬರ್ಸ್ ಕೊಟ್ಟಿಯೂರು ಟೆಂಪಲ್ಗೆ ಹೊರಟಿದ್ವಿ. ಸೊ ಅದಕ್ಕೆ 2 ಗಾಡಿನೂ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮಾರ್ನಿಂಗ್ ಎಲ್ಲ ತುಂಬಾ ಟ್ರಾಫಿಕ್ ಕಿರಿಕಿರಿ ಇರುತ್ತೆ ಅಂತ ನಾವು ನೈಟ್ ಜರ್ನಿ ಮಾಡೋಣ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ. ನೈಟ್ 10:30ಗೆ ನಮ್ಮ ಜರ್ನಿ ಬ್ಯಾಂಗ್ಳೂರಿಂದ ಶುರು ಆಯಿತು. ನಾವು ವೀಕೆಂಡ್ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂತ ಅಂದರೆ ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಮತ್ತು ಮಕ್ಳಿಗೆ ಸ್ಕೂಲ್ ಇರುತ್ತೆ ಅಂತ ನಾವು ವೀಕೆಂಡಲ್ಲಿ ಈ ಟ್ರಿಪ್ಪಿಗೆ ಹೊರಟಿದ್ವಿ. ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ಹೋಗಿದ್ರೆ ಬೆಟರ್ ಆಗಿರುತ್ತೆ. ಬಟ್ ಎಲ್ಲರೂ ಕೂಡ ವೀಕೆಂಡ್ಸಲ್ಲಿ ಫ್ರೀ ಇರೋದ್ರಿಂದ ನಾವು ವೀಕೆಂಡ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಟೀ ಬ್ರೇಕ್ ಟೈಮಲ್ಲಿಯೂ ನಾನೊಂದು ಸೆಲ್ಫ್ ವೀಡಿಯೋ ಮಾಡ್ಕೊತಾ ಇದ್ದೆ. ನನ್ನ ಮಗ ನನ್ನನ್ನು ಹೆಂಗೆ ರೇಗಿಸ್ತಾ ಇದ್ದಾನೆ ನೋಡಿ. ಅವರು ನಿದ್ದೆಗಣ್ಣಲ್ಲಿದ್ದಾರೆ ನನ್ನ ತಮ್ಮವರು. ನೈಟ್ ಜರ್ನಿ ಎಷ್ಟು ಜಾಲಿಯಾಗಿರುತ್ತೆ ಆದರೆ ಅಷ್ಟೇ ಕಷ್ಟನೂ ಕೂಡ ಇರುತ್ತೆ. ಯಾಕಂತ ಅಂದರೆ ನನ್ನ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇರೋವಾಗ ನಾನು ಮುಂದೆಗಡೆನೇ ಕೂತಿದ್ದೆ. ಆ ಕಡೆಯಿಂದ ಬರ್ತಿದ್ದಂಥ ಲೈಟ್ ಬೆಳಕಿಗೆ ರೋಡ್ ಕಾಣಿಸ್ತಾ ಇಲ್ಲ. ಬಟ್ ಅವ್ರು ಅದು ಹೆಂಗೆ ಡ್ರೈವ್ ಮಾಡ್ತಾಯಿದ್ರು ಅದು ನನಗಂತೂ ಗೊತ್ತಾಗ್ತಿರಲಿಲ್ಲ. ನನಗಂತೂ ಫುಲ್ ಬ್ಲಾಂಕ್, ಅಲ್ಲಿ ರೋಡೇ ಇಲ್ಲ ಥರ ಕಾಣಿಸ್ತಾ ಇತ್ತು. ನಾವು ಕೊಟ್ಟಿಯೂರಿಗೆ ಹೋಗೋದಕ್ಕೆ ಬ್ಯಾಂಗ್ಳೂರ್ ಟು ವಿರಾಜಪೇಟೆ ರೂಟನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಯಾಕಂತ ಅಂದರೆ ವಿರಾಜಪೇಟೆ ರೂಟಲ್ಲಿ ನೈಟ್ ಎಲ್ಲನೂ ಕೂಡ ಜರ್ನಿ ಮಾಡ್ಬೋದು. ಬ್ಯಾಂಗ್ಳೂರಿಂದ ಕೊಟ್ಟಿಯೂರಿಗೆ ಟೋಟಲ್ 280 ಕಿಲೋಮೀಟರ್ಸ್ ಇದೆ. ಸೊ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಬ್ಯಾಂಗ್ಳೂರು, ಮೈಸೂರು ಮತ್ತು ಹುಣಸೂರು ಟು ವಿರಾಜಪೇಟೆ ರೂಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಕೊಟ್ಟಿಯೂರು ಹೋಗೋದಕ್ಕೆ ವಿರಾಜಪೇಟೆ ರೂಟ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಕೊಟ್ಟಿಯೂರಿಗೆ ಹೋಗೋದಕ್ಕೆ ತುಂಬ ಜನ ನಮ್ಮ ಫ್ಯಾಮಿಲಿಲಿ ಟ್ರಿಪ್ಪಿಗೆ ಸೆಲೆಕ್ಟ್ ಆಗಿದ್ದು. ಆದರೆ ಫೈನಲಿ ಹೊರಟಿದ್ದು ನೋಡಿದ್ರೆ 13 ಮೆಂಬರ್ಸ್ ಅಷ್ಟೇ. ಕಾರಲ್ಲಿ ಹೋಗೋವಾಗ ಬೋರಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲೂ ಕೂಡ ಬೋರ್ ಆಗೇ ಇಲ್ಲ. ಅಷ್ಟು ಎಂಜಾಯ್ ಮಾಡ್ಕೊಂಡು ಹೋದ್ವಿ ನಾವು ಕಾರಲ್ಲಿ ಇರೋರೆಲ್ಲರೂ ಕೂಡ. ನಾವು ಫ್ರೈಡೇ ನೈಟೇ ಹೊರಟಿದ್ರಿಂದ ರೋಡೆಲ್ಲ ಸ್ವಲ್ಪ ಖಾಲಿನೇ ಇತ್ತು. ನಾನು ನೈಟಲ್ಲಿ ಲಾಂಗ್ ಜರ್ನಿ ಯಾವತ್ತೂ ಮಾಡಿರಲಿಲ್ಲ. ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಈ ಫಾರೆಸ್ಟ್ ಒಳಗಡೆ ನೈಟಲ್ಲಿ ಹೋಗ್ತಾ ಇರೋದಂತೂ. ಒಂದು ಕಡೆ ಇಲ್ಲಿ ಫಾರೆಸ್ಟಲ್ಲಿ ಎಂಟ್ರಿ ಆಗಿದ್ದರಿಂದ ಅನಿಮಲ್ಸ್ ಎಲ್ಲ ಇರುತ್ತೆ ಅಂತ ಸ್ವಲ್ಪ ಭಯ ಆಗ್ತಿತ್ತು, ಹೇಗೋ ಏನೋ ಅಂತ. ಸ್ವಲ್ಪ ದೂರದವರೆಗೂ ಸ್ವಲ್ಪ ಮಡ್ ರೋಡ್ ಇದ್ದಿದ್ದರಿಂದ ಅಷ್ಟು ಕಂಫರ್ಟ್ ಇದ್ದಿರಲಿಲ್ಲ. ಹೋಗ್ತಾ ರೋಡೆಲ್ಲ ತುಂಬಾ ಚೆನ್ನಾಗಿತ್ತು. ಫಾರೆಸ್ಟಲ್ಲಿ ಹೋಗ್ತಾ ಇರೋವಾಗ ಯಾವುದೇ ಪ್ರಾಣಿ ಅಡ್ಲಾಗಿ ಬರದೇ ಇದ್ದರೆ ಸಾಕಪ್ಪ ಅಂತ ಅನ್ಕೋತಿದ್ದೆ. ಆದರೆ ನೋಡಿದ್ರೆ ಮಧ್ಯೆ ಆನೆನೇ ಸಿಕ್ಬಿಡ್ತು. ಅದನ್ನು ಆನೆಗಳು ನೋಡಿ ಎಲ್ಲ ವೆಹಿಕಲ್ಸು ಸ್ಟಾಪ್ ಆಗಿತ್ತು. ಆದರೆ ಏನೋ ಧೈರ್ಯ ಮಾಡಿ ಸ್ವಲ್ಪ ಹಾಗೇ ಮೂವ್ ಆಗ್ತಾ ಇದ್ವಿ. ಆದರೆ ಆನೆ ಪಾಪ ಯಾವುದೇ ವೆಹಿಕಲ್ಸಿಗೂ ಪ್ರಾಬ್ಲಮ್ ಮಾಡದೆ ಅದ್ರ ಪಾಡಿಗೆ ಅದು ರೋಡಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇತ್ತು. ಪಾಪ ಇಲ್ಲಿರೋ ಪ್ರಾಣಿಗಳಿಗೂ ಕೂಡ ಅಭ್ಯಾಸ ಆಗ್ಬಿಟ್ಟಿದೆ ಅನಿಸುತ್ತೆ. ಇಲ್ಲಿ ಯಾವಾಗಲೂ ಇದೇ ಕಥೆ, ತುಂಬಾ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ಜನಗಳಿಗೆ ತೊಂದರೆ ಮಾಡಬಾರ್ದು ಅಂತ ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು. ತುಂಬ ಹತ್ತಿರದಿಂದ ನೋಡಿ ನನಗಂತೂ ತುಂಬಾ ಭಯ ಆಯಿತು. ಅಂದರೆ ನನ್ನ ಮಗ ಮಲಗಿಬಿಟ್ಟಿದ್ದ, ಅವನು ಕೂಡ ಎದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ದ. ಇಲ್ಲಿ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಷ್ಟು ಚಿಕ್ಕದಾಗಿ ಮಳೆ ಹನಿಗಳು ಬೀಳ್ತಾ ಇತ್ತು ಮತ್ತು ಫಾಗು, ಇದೆಲ್ಲನೂ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು. ಮತ್ತು ಚಳಿನೂ ಜಾಸ್ತಿನೇ ಆಗ್ತಾಯಿತ್ತು. ನನ್ನ ಹಸ್ಬೆಂಡ್ಗಂತೂ ಮಧ್ಯೆ ಟೀ ಇರಲೇಬೇಕು ಗಾಡಿ ಡ್ರೈವ್ ಮಾಡ್ತಾ ಇರುವಾಗ. ಇಲ್ಲ ಅಂತ ಅಂದರೆ ನಿದ್ದೆ ಬಂದುಬಿಡುತ್ತೆ ಅಂತ ಟೀ ಕುಡಿಯೋಕ್ಕೆ ಗಾಡಿನ ಸ್ಟಾಪ್ ಮಾಡಿದರು. ನಾನು ಟೀ ಕಾಫಿ ಎಲ್ಲ ಜಾಸ್ತಿ ಕುಡಿಯೋದಿಲ್ಲ, ಆದರೆ ಅಲ್ಲಿ ಅಷ್ಟು ಚಳಿ ಆಗ್ತಿದ್ರಿಂದ ನಾನು ಕೂಡ ಒಂದು ಸ್ವಲ್ಪ ಕಾಫಿನ ಕುಡಿದು ಮತ್ತೆ ಜರ್ನಿನ ಶುರು ಮಾಡಿದ್ವಿ. ಜೊತೆಗೆ ಸರಿಗಮಪನೂ ಕೂಡ ಸ್ಟಾರ್ಟ್ ಆಯಿತು. ಹೇಳು ನಿನ್ನ ಗಾಯ ನಂದಾನ ಕೇಳಿ ಮಂಗಮಾಯ.
ತಾಯಿ ಪ್ರೀತಿಲಿ ಸಿಪಾಯಿ ಆಗು ರಾಗವಾಯಿ. ನನ್ನ ಗಂಡ ನನಗೋಸ್ಕರ ಅಷ್ಟು ಚೆನ್ನಾಗಿ ಸಾಂಗ್ ಹೇಳಿ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ನಂಗೆ ನಿಜ ಸಾಂಗ್ ಹೇಳೋದಕ್ಕೆ ಬರಲ್ಲ, ಅದಕ್ಕೆ ನಾನು ಯಾವುದೇ ರೀತಿ ಸಾಂಗ್ ಹಾಡ್ತಾ ಇರಲಿಲ್ಲ. ಫೈನಲಿ ನಾವು ಮಾರ್ನಿಂಗ್ 5:30ಗೆ ಕೊಟ್ಟಿಯೂರನ್ನ ರೀಚ್ ಆದ್ವಿ. ಒಂಥರ ತುಂಬಾ ಚೆನ್ನಾಗಿತ್ತು ಜರ್ನಿ. ಹೋಗದೇ ಇರೋರೆಲ್ಲ ನಿಜ ಮಿಸ್ ಮಾಡಿಕೊಂಡ್ರು. ನಾವು ಬರ್ತಾ ಇರುವಾಗ ನಿಜವಾಗ್ಲೂ ಮಳೆನೇ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇತ್ತು ಅಂತ ಆ ಥರ ಫೀಲ್ ಆಗ್ತಾಯಿತ್ತು. ಇವಾಗ ಬರ್ತಾ ಇದ್ದಾರಲ್ವ, ಇವರೇ ನಮ್ಮ ಮಾನಸಕ್ಕನ ಹಸ್ಬೆಂಡ್, ನಮ್ಮ ಭಾವ. ಈ ಟ್ರಿಪ್ಪನ್ನ ಪ್ಲ್ಯಾನ್ ಮಾಡಿದವರು ಕೂಡ ಇವರೇ. ನಾವು ಕೊಟ್ಟಿಯೂರು ಟೆಂಪಲ್ ಹತ್ರನೇ ಇರೋವಂಥ ಒಂದು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಈ ರೂಮು ದೇವಸ್ಥಾನದಿಂದ ಜಸ್ಟ್ 500 ಮೀಟರ್ ಡಿಸ್ಟೆನ್ಸಲ್ಲಿದೆ ಅಷ್ಟೇ. ಇವರು ನೇತ್ರ ಅಕ್ಕ ಅಂತ, ನನ್ನ ಹಸ್ಬೆಂಡ್ ಕಸಿನ್ ಸಿಸ್ಟರ್. ಅವ್ರ ಜೊತೇಲಿರೋದು ಅವ್ರ ಮಗಳು. ಪಾಪ ವಾಮಿಟ್ ಮಾಡ್ಕೊಂಡೆಲ್ಲ ಟಯರ್ಡ್ ಆಗಿಬಿಟ್ಟಿದ್ರು. ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ, ಅವ್ನಿಗೆ ಎದ್ದು ಕಂಡುಬಿಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನೇ ಎತ್ಕೊಂಡು ಬಂದೆ ಅಲ್ಲಿಂದ ಅವನನ್ನು. ಇದು ನಾವು ಮಾಡಿದಂಥ ರೂಮ್ ಇದು. ಜಸ್ಟ್ ಇದೇನಿದ್ರೂ ಫ್ರೆಶ್ ಅಪ್ ಆಗೋದಕ್ಕೋಸ್ಕರ ಅಂತ ಮಾಡ್ಕೊಂಡಿದ್ವಿ. ಯಾಕಂದರೆ ಅರ್ಲಿ ಮಾರ್ನಿಂಗ್ ಬಂದು ಸ್ಟೇ ಆಗಿ ಆಮೇಲೆ ಹೋಗೋದಕ್ಕಿಂತ ಜಸ್ಟ್ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊರಟೋಗ್ಬಿಡೋಣ ಅಂತ ಈ ಒಂದು ರೂಮ್ನ ಮಾಡ್ಕೊಂಡಿದ್ವಿ. ಕಾರಲ್ಲಿ ಬರ್ತಾ ಇದ್ದಾಗ ನಿದ್ದೆ ಬಂದಿಲ್ಲ, ಆದರೆ ಇಲ್ಲಿಗೆ ಬರ್ತಿದ್ದಂಗೆ ಎಲ್ಲರಿಗೂ ಕೂಡ ನಿದ್ದೆ ಬರ್ತಾಯಿತ್ತು. ನನ್ನ ಮಗ ಅಂತೂ ನಿದ್ದೆಗಳಲ್ಲಿ ಸುಮ್ಮನೆ ಕೂತಿದ್ದ. ಹಾಗೆಯೇ ನಾವು ಬೇಗನೆ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ 6:30 ಅಷ್ಟರಲ್ಲಿ ರೆಡಿಯಾಗಿ ಅಂತ ಹೇಳಿದರು. ಆದರೆ ಹಾಗೇ ಇಲ್ಲ. ಫೈನಲಿ 7:30ಗೆ ಎಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನದ ಹತ್ರ ಹೊರಟ್ವಿ. ವಾಕಬಲ್ ಡಿಸ್ಟೆನ್ಸ್ ಇದೆ, ಹಾಗೆ ನಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಆದರೆ ಮಳೆ ಹನಿ ಬೀಳ್ತಾ ಇದ್ದಿದ್ದರಿಂದ ಕಾರಲ್ಲೇ ಹೊರಟೋಗೋಣ ಅಂತ ಡಿಸೈಡ್ ಮಾಡಿ ಎಲ್ಲರೂ ಕೂಡ ರೆಡಿಯಾಗಿ ಕಾರಲ್ಲೇ ಹೊರಡ್ತಾ ಇದ್ವಿ. ನಾವು ಫ್ರೆಶ್ ಅಪ್ ಆಗೋದಕ್ಕೋಸ್ಕರ ಇದ್ದಿದ್ದ ಮನೆ ಅಂತೂ ತುಂಬಾ ಚೆನ್ನಾಗಿತ್ತು. ಸುತ್ತ ತೋಟ ಇದ್ದು ಮಧ್ಯೆ ಮನೆ ಇತ್ತು. ಇದು ಮನೆ ಓನರ್ ಇವರು. ಎಲ್ಲರೂ ಕೂಡ ರೆಡಿಯಾಗಿ ಹೊರಡ್ತಾ ಇದ್ವಿ. ನನ್ನ ಗಂಡ ಅಲ್ಲೇ ರೇಗಿಸ್ತಾ ಇದ್ರು, ನಿನಗಿಂತ ನಾನೇ ಎಷ್ಟೋ ಚೆನ್ನಾಗಿದ್ದೀನಿ ಹಾಗೆ ಹೀಗೆ ಅಂತ. ನನ್ನ ಮಗ ಮಾತ್ರ ತುಂಬ ಸಪ್ಪು ಕೂತ್ಬಿಟ್ಟಿದ್ದ. ಯಾಕೆ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಪಂಚಶಲ್ಯ ಹಾಕಿದ್ದಾರೆ, ನನಗೆ ಪಂಚಶಲ್ಯ ಇಲ್ಲ ಅಂತ ಬೇಜಾರಾಗ್ತಾ ಇದ್ದ. ಅವನಿಗೆ ತೊಗೊಂಡು ಬರೋದನ್ನು ನಾನು ಮರ್ತ್ಕೊಂಡು ಬಿಟ್ಟಿದ್ದೆ. ಸೊ ಅದಕ್ಕೆ ಅಲ್ಲೇ ಯಾವ್ದಾದ್ರು ತೊಗೊಳ್ಳೋಣ ಅಂತ ನಾವು ಅಲ್ಲಿಂದ ಹೊರಟ್ವಿ. ಈ ನೇಚರ್ನ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ 2 ಕಣ್ಣು ಕೂಡ ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ನಾವೂ ಕೂಡ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಆದರೆ ಗಾಡಿ ಪಾರ್ಕಿಂಗ್ ಮಾಡೋಣ ಅಂತ ಗಾಡಿ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ವಿ. ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಗಾಡಿ ಪಾರ್ಕಿಂಗ್ಗೆ ಸ್ವಲ್ಪ ದೂರ ಅಂತ ಅನ್ನಿಸ್ತು. ಅಲ್ಲಿ ಹೋಗ್ತಾ ಇದ್ದಂಗೆ ಒಂದು ಅನಿಸಿದ್ದು ಏನಂತ ಅಂದರೆ ಅಲ್ಲಿ ಕರ್ನಾಟಕದ ಗಾಡಿಗಳೇ ತುಂಬಾ ಇತ್ತು. ಈ ಒಂದು ಶಿವನ ಟೆಂಪಲ್ಗೆ ಕರ್ನಾಟಕದಿಂದನೇ ಅತಿ ಹೆಚ್ಚು ಜನಗಳು ಬರ್ತಾಯಿದ್ರು. ಈ ಕಾಡಿನ ಮಧ್ಯೆ ಒಂದು ಸಿಂಪಲ್ ಆಗಿರೋಂಥ ಶಿವನ ಟೆಂಪಲ್ನ ನೋಡೋದೇ ಒಂದು ಅದೃಷ್ಟ. ನಾವಲ್ಲಿ ಗಾಡಿ ಪಾರ್ಕ್ ಮಾಡಿ ಹೊಳೆ ದಾಟಿ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಹೊಳೆ ದಾಟೋದಕ್ಕೋಸ್ಕರ ಅಂತ ಹೋಗ್ತಾ ಇದ್ವಿ. ಈ ಹೊಳೆಲೂ ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋರು ಇಲ್ಲೂ ಕೂಡ ಫ್ರೆಶ್ ಅಪ್ ಆಗ್ತಾಯಿದ್ರು. ಇಲ್ಲಿ ಇನ್ನೊಂದು ವಿಶೇಷ ಏನಂತ ಅನ್ನಿಸ್ತು ಅಂದರೆ 2 ಕಲ್ಲುಗಳನ್ನ ಉಜ್ಜಿದಾಗ ಗಂಧ ಬರ್ತಾಯಿತ್ತು. ಈ ಗಂಧನ ಹಣೆಗಿಟ್ಕೊಂಡು ಎಲ್ಲರೂ ಕೂಡ ದೇವ್ರ ದರ್ಶನಕ್ಕೆ ಹೊರಡ್ತಾಯಿದ್ರು. ನಾನು ಕೂಡ ಗಂಧನ ಉಜ್ಜಿ ರೆಡಿ ಮಾಡಿ ನನ್ನ ಮಗನಿಗೆ ಹಣೆಗೆ ತಿಲಕನ ಇಟ್ಟು ನಾನು ಕೂಡ ಇಟ್ಕೊಂಡು ಆ ದೇವಸ್ಥಾನಕ್ಕೆ ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ಈ ದೇವಸ್ಥಾನ May 23 ಓಪನ್ ಆಗಿದ್ದು ಈಗ June 23ಗೆ ಕ್ಲೋಸ್ ಆಗುತ್ತೆ. 20ನೇ ತಾರೀಕು ತನಕ ಮಾತ್ರ ಲೇಡೀಸ್ಗೆ ಎಂಟ್ರಿ ಇರುತ್ತೆ. ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗನೆ ಹೋಗಿ. ಯಾಕಂದರೆ ಹೋಗಿಲ್ಲ ಅಂದರೆ ಒಂದು ರಿಯಲಿ ಬ್ಯೂಟಿಫುಲ್ ಪ್ಲೇಸ್ನೇ ನೀವು ಮಿಸ್ ಮಾಡ್ಕೊತೀರಾ. ಪ್ಲೇಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಪವಿತ್ರವಾದ ದೇವಸ್ಥಾನ. ಈ ದೇವಸ್ಥಾನ ವರ್ಷಕ್ಕೆ ಒಂದೇ ಸಾರಿ ತೆಗೆಯೋದ್ರಿಂದ ಹೋಗಬೇಕು ಅಂದ್ಕೊಂಡಿರೋರೆಲ್ಲರೂ ಕೂಡ ಹೋಗಿ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದಾಗ ಮಾರ್ನಿಂಗ್ 7:30 ಆಗಿತ್ತು. ಆವಾಗಲೇ ತುಂಬಾ ಕ್ಯೂ ನಿಂತಿದ್ರು. ನಾವು ಏನಪ್ಪ ಇಷ್ಟೊಂದು ರಶ್ ಇದ್ದಾರೆ, ಮಕ್ಕಳನ್ನ ಕರ್ಕೊಂಡು ಅಷ್ಟೊತ್ತು ತನಕ ಹೆಂಗೆ ನಿಂತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಆದರೆ ಅಲ್ಲಿರೋರನ್ನ ಕೇಳಿದ್ದಕ್ಕೆ ಎಷ್ಟೊತ್ತು ಆಗ್ಬೋದು ನಾವು ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಅಂದಾಗ ಇಲ್ಲ ಅಂದರೂ ಒಂದು 4 hours ಆದರೂ ಬೇಕು ಅಂತ ಹೇಳಿದ್ರು. ಪರವಾಗಿಲ್ಲ, ಎಷ್ಟೊತ್ತಾದ್ರೂ ಕೂಡ ದೇವ್ರ ದರ್ಶನ ಮಾಡಿ ಹೋಗೋಣ ಅಂತ ಧೈರ್ಯ ಮಾಡಿ ಎಲ್ಲರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ಬರು ಯಾರೂ ಕೂಡ ಕೊಟ್ಟಿಯೂರಿಗೆ ಹೋಗಬೇಡಿ, ಅಲ್ಲಿ ತುಂಬಾ ಕೆಟ್ಟದಾಗಿ ವರ್ತನೆ ಮಾಡ್ತಾರೆ ಕರ್ನಾಟಕದವ್ರ ಜೊತೆ ಅಂತ
ಆದರೆ ಅಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಇದ್ದಿರಲಿಲ್ಲ. ನಾವು ಇದೇ ರೀತಿ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಹೋಗಿರಲಿಲ್ಲ ಅಂತ ಅಂದರೆ ಎಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಸ್ಪಾಟು ಮತ್ತು ಆ ದೇವರ ದರ್ಶನನ ನಿಜವಾಗ್ಲೂ ಮಿಸ್ ಮಾಡ್ಕೊತಾ ಇದ್ವಿ. ವರ್ಷಕ್ಕೆ ಒಂದೇ ಸರಿ ದೇವಸ್ಥಾನ ತೆಗೆಯೋದ್ರಿಂದ ತುಂಬಾ ಸುತ್ತಮುತ್ತ ಇರೋ ಜನಗಳು ತುಂಬಾ ರಶ್ ಇದ್ದೇ ಇರ್ತಾರೆ. ಸೊ ಇದೆಲ್ಲನೂ ಕೂಡ ಇದ್ರೂ ನಾವು ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು ಅಂತ ನಿಮ್ಗೆ ಧೈರ್ಯ ಇದ್ದರೆ ಖಂಡಿತವಾಗ್ಲೂ ನೀವು ಆರಾಮಾಗಿ ಬರ್ಬೋದು. ಏನಷ್ಟು ತೊಂದರೆ ಅಂತಲೂ ಕೂಡ ಅನಿಸಲ್ಲ. ನೀವು ದರ್ಶನ ಮಾಡಬೇಕು ಬೇಗ ಅಂತ ಅಂದರೆ ಆದಷ್ಟು ಅರ್ಲಿ ಮಾರ್ನಿಂಗ್ ದೇವ್ರ ದರ್ಶನ ಮಾಡೋದಕ್ಕೋಸ್ಕರ ಹೋಗಿ. ಇಲ್ಲಿ ಕ್ಯೂ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂದರೆ ಒಂದು ಬ್ಯಾಚ್ ವೈಸ್ ಮಾಡ್ತಾರೆ. ಒಂದೊಂದು ಬ್ಯಾಚನ್ನ ಒಂದೊಂದು ಸ್ವಲ್ಪ ಹೊತ್ತು ಬಿಟ್ಟು ಮುಂದೆ ಕಳಿಸ್ತಾ ಹೋಗ್ತಾರೆ. ಕ್ಯೂನಲ್ಲಿ ನಿಂತು ಡೈರೆಕ್ಟ್ ಗರ್ಭಗುಡಿಗೆ ದರ್ಶನಕ್ಕೆ ಹೋಗ್ಬೋದು. ಹಾಗಾಗಿಲ್ಲ ನಮಗೆ ಲೈನಲ್ಲಿ ನಿಲ್ಲೋದಕ್ಕೆ ಅಂತ ಅಂದರೆ ನೀವು ದೂರದಿಂದನೂ ಕೂಡ ಹೋಗಿ ದೇವರನ್ನು ದರ್ಶನ ಮಾಡಿ ಕೂಡ ಹೋಗ್ಬೋದು. ಇಲ್ಲಿ ಲೈನಲ್ಲಿ ನಿಂತು ಸುಸ್ತಾಗಿರ್ತಾರೆ ಅಂತ ಅಲ್ಲಿನ ಸಿಬ್ಬಂದಿಗಳೆಲ್ಲನೂ ಕೂಡ ನೀರನ್ನು ಸಪ್ಲೈ ಮಾಡ್ತಾ ಇರ್ತಾರೆ ಜನಗಳಿಗೆ ಕುಡಿಯೋದಕ್ಕೋಸ್ಕರ ಅಂತ. ದೇವ್ರ ದರ್ಶನ ಮಾಡಬೇಕು ಅಂದರೆ ಮುಖ್ಯವಾಗಿ ತಾಳ್ಮೆ ಇರಬೇಕು. ನಾವು ಕಾದು ದೇವರನ್ನು ದರ್ಶನ ಮಾಡಿ ಹೋಗಬೇಕು ಅನ್ನೋದು ನಮ್ಮಲ್ಲಿ ಇರಬೇಕು ಫಸ್ಟು. ತುಂಬ ಹೊತ್ತಿಂದ ನಿಂತಿದ್ದರಿಂದ ನಮ್ಮೆಲ್ಲರಿಗೂ ಕೂಡ ಕಾಲು ನೋವು ಬಂತು. ಸೊ ಅದಕ್ಕೆ ಸ್ವಲ್ಪ ಅಲ್ಲೇ ಸೈಡಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ. ಯಾಕಂದರೆ ಒಂದೊಂದು ಲೈನನ್ನು ಒಂದೊಂದು ಬ್ಯಾಚನ್ನು ಕೂಡ ಬಿಡೋದಕ್ಕೆ ಇಲ್ಲ ಅಂದರೂ 10 to 15 ಮಿನಿಟ್ಸ್ ಟೈಮ್ನ ತೊಗೊತಾಯಿದ್ರು. ಆ ಟೈಮಲ್ಲಿ ಸಿಕ್ಕಿದ ಟೈಮಲ್ಲೇ ಕೂಡ ನಾವೆಲ್ಲ ರೆಸ್ಟ್ ಮಾಡ್ತಾಯಿದ್ವಿ. ಈ ದೇವಸ್ಥಾನ ವೈಶಾಖ ಮಾಸದಲ್ಲಿ ತೆಗೆಯೋದ್ರಿಂದ ಇದನ್ನು ವೈಶಾಖೋತ್ಸವ ಅಂತ ಕರೀತಾರೆ. ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ದೊಡ್ಡಂಥ ಕಟ್ಟಡಗಳು ಕೂಡ ಇಲ್ಲ. ಸಿಂಪಲ್ಲಾಗಿ ಗುಡಿಸಲಲ್ಲಿರುವಂಥ ಉದ್ಭವ ಶಿವಲಿಂಗ ಇರುತ್ತೆ ಈ ದೇವಸ್ಥಾನದಲ್ಲಿ. ಸುತ್ತಮುತ್ತ ದೊಡ್ಡ ಕಾಡು ಬೆಟ್ಟದ ಮಧ್ಯೆ ಈ ದೇವಸ್ಥಾನ ಇದೆ. ಮತ್ತು ದೇವಸ್ಥಾನ ಸುತ್ತಲೂ ಕೂಡ ನೀರಿಂದ ತುಂಬಿರುತ್ತೆ. ಇದು ಸತಿದೇವಿ ಯಜ್ಞಕ್ಕೆ ಬಲಿಯಾದ ಜಾಗ ಅಂತ ಕರೀತಾರೆ. ಇಲ್ಲಿಗೆ ಗಂಡ ಹೆಂಡತಿ ಜೊತೆಯಾಗಿ ಹೋದರೆ ಅವರಿಗೆ ಇರೋವಂಥ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ನಾವು ದೇವಸ್ಥಾನದ ಒಳಗಡೆ ವೀಡಿಯೋ ಎಲ್ಲ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ವೀಡಿಯೋ ಮಾಡೋ ಹಾಗಿರಲಿಲ್ಲ. ಆದರೂ ಕೆಲವೊಂದು ವೀಡಿಯೋಸ್ನ ಮಾಡ್ಕೊತಿದ್ದಾಗ ಸಡನ್ನಾಗಿ ಬಂದು ಫೋನ್ನ ತೊಗೊಂಡ್ಬಿಟ್ರು. ಆವಾಗ ನನ್ನ ಹಸ್ಬೆಂಡ್ ಫೋನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ವೀಡಿಯೋ ಮಾಡಬೇಡಿ ಅಂತ ಹೇಳಿ ಫೋನ್ನ ಕೊಟ್ಟು ಹೋದರು. ಯಾವುದೇ ರೀತಿ ರೋಡಾಗಿ ಕೂಡ ನಡ್ಕೊಂಡಿಲ್ಲ ಪಾಪ ಅವರು. ಅಲ್ಲೇ ಪಕ್ಕದಲ್ಲಿದ್ದಂಥ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲಿ ಪ್ರಸಾದನ ತಗೊಂಡು ತಿಂದು ನಾವು ಕೂಡ ರಿಟರ್ನ್ ಹೊರಟ್ವಿ. ಹೋಗೋವಾಗ ಒಂದೇ ಒಂದು ಮಿಸ್ಟೇಕಿಂದ ಇಡೀ ದೇವಸ್ಥಾನನೇ ಸುತ್ತೋ ಹಾಗೆ ಆಯಿತು. ನಾವು ಗಾಡಿ ಪಾರ್ಕಿಂಗ್ಗೆ ಬೇರೆ ಜಾಗದಲ್ಲಿ ಮಾಡಿದ್ವಿ. ಆದರೆ ಅಲ್ಲಿ ಅದೇ ರೀತಿ ಬೇರೆ ಪಾರ್ಕಿಂಗ್ಗಳಿದ್ದಿದ್ದರಿಂದ ನಾವು ಬೇರೆ ಪಾರ್ಕಿಂಗ್ ಏರಿಯಾಗೆ ಹೊರಟೋಗ್ಬಿಟ್ಟಿದ್ವಿ. ದೇವ್ರ ದರ್ಶನಕ್ಕೆ ಎಲ್ಲರೂ ಕೂಡ ಜೊತೆಲೇ ಹೊರಟ್ವಿ. ಆದರೆ ದೇವ್ರ ದರ್ಶನ ಎಲ್ಲ ಮುಗಿಸಿ ಬರೋ ಅಷ್ಟಿಗೆ ಎಲ್ಲರೂ ಕೂಡ ಬೇರೆ ಕಡೆ ಹೊರಟೋಗ್ಬಿಟ್ಟಿದ್ವಿ. ಇಲ್ಲಿ ಚಿಕ್ಕದಾಗಿ ಶಾಪಿಂಗ್ ಸ್ಟ್ರೀಟ್ ಕೂಡ ಇತ್ತು. ನಮಗೆ ಏನೇನು ಬೇಕಿತ್ತು ಎಲ್ಲ ವಸ್ತುಗಳು ಕೂಡ ಸಿಗ್ತಾ ಇತ್ತು. ಅಂದರೆ ಬಟ್ಟೆಗಳಾಗಿರ್ಬೋದು, ಊಟ ತಿಂಡಿ, ಆಕ್ಸೆಸರೀಸ್ ಆಗಿರ್ಬೋದು, ಮತ್ತು ಕೆಲವೊಂದು ಮನೆಗೆ ಹೋಮ್ ಡೆಕೋರೇಟಿವ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಸಿಗ್ತಾ ಇತ್ತು. ಆರಾಮಾಗಿ ಒಂದು ಸ್ಟ್ರೀಟ್ ಶಾಪಿಂಗ್ ಕೂಡ ಇಲ್ಲಿ ನೀವು ಮಾಡ್ಬೋದು. ಇಲ್ಲಿ ದೇವ್ರ ದರ್ಶನನ ಮುಗಿಸ್ಕೊಂಡು ಬರೋರು ಎಲ್ಲ ಭಕ್ತರ ಕೈಲೂ ನೀವು ಇದನ್ನು ನೋಡ್ಬೋದು. ಇದು ಒಡಪು ಅಂತ ಕರೀತಾರೆ. ಇದನ್ನು ವೀರಭದ್ರ ದಕ್ಷಿಣ ಸಂಹಾರ ಮಾಡೋ ಟೈಮಲ್ಲಿ ಅವರ ಗಡ್ಡನ ಕುಯ್ದು ಎಸಿತಾರೆ. ಇದನ್ನೇ ಶಿವನ ಪ್ರಸಾದ ಅಂತ ಹೇಳಿ ಅಲ್ಲಿಗೆ ಹೋಗುವಂಥ ಜನ ಅದನ್ನು ತಗೊಂಡು ಬಂದು ಮನೆ ಬಾಗಿಲಿಗೆ ಕಟ್ಟುತ್ತಾರೆ. ಈ ರೀತಿ ಕಟ್ಟೋದ್ರಿಂದ ಯಾವುದೇ ರೀತಿ ದೃಷ್ಟಿ ಆಗೋದಿಲ್ಲ ಅಂತ ಅಲ್ಲಿನವರ ನಂಬಿಕೆ. ಸೊ ಅದಕ್ಕೋಸ್ಕರ ನಾವು ಕೂಡ ಪರ್ಚೇಸ್ ಮಾಡ್ಕೊಂಡು ಅದನ್ನು ಬಂದ್ವಿ. ನೀವು ಕೂಡ ಅಲ್ಲಿಗೆ ಹೋದರೆ ಅದನ್ನು ತೊಗೊಂಡು ಬರೋದನ್ನು ಮರಿಬೇಡಿ. ನಾವು ದೇವ್ರ ದರ್ಶನ ಮಾಡೋದಕ್ಕೋಸ್ಕರ ಆಲ್ಮೋಸ್ಟ್ 4 ಗಂಟೆ ಕಾಲ ನಾವು ಕ್ಯೂವಲ್ಲಿ ನಿಂತಿದ್ವಿ. ಅಂದರೆ ಈ 7:30ಗೆ ನಾವು ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡಿದ್ದಕ್ಕೆ 10:30 ಅಷ್ಟರಲ್ಲಿ ದರ್ಶನ ಎಲ್ಲ ಮುಗೀತು. ಮತ್ತು ಅಲ್ಲೇ ಸುತ್ತಮುತ್ತ ಎಲ್ಲ ಸುತ್ತಾಡಿಕೊಂಡು ನಾವು ಮತ್ತೆ ರಿಟರ್ನ್ ಹೋಗೋ ಅಷ್ಟರಲ್ಲಿ 11:30ನೇ ಆಯಿತು. ಸೊ ನಾನು ಆಗಲೇ ಹೇಳಿದ್ನಲ್ವ, ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ದೆ ಬೇರೆ ಕಡೆ, ಆದರೆ ನಾವು ಬಂದಿದ್ದೆ ಇನ್ನೊಂದು ಕಡೆ ಅಂತ. ಸೊ ಫೈನಲಿ ಎಲ್ಲ ಕಡೆ ಸುತ್ತಾಡಿಕೊಂಡು ಅಲ್ಲಿರೋರನ್ನ ಕೇಳಿಕೊಂಡು ಮತ್ತೆ ಅದೇ ನದಿನ ದಾಟಿಕೊಂಡು ನಮ್ಮ ಗಾಡಿ ಪಾರ್ಕಿಂಗ್ ಮಾಡಿರೋ ಕಡೆ ಹೊರಡ್ತಾ ಇದ್ವಿ. ನಾವು ಹೋಗಿದ್ದ ಟೈಮಲ್ಲಂತೂ ಮಳೆ ಬರ್ತಾನೆ ಇತ್ತು. ಹೋದಾಗಿಂದ ಬರೋ ತನಕನೂ ಮಳೆ ಬರ್ತಾನೆ ಇತ್ತು. ನಾವು ಬೆಳಿಗ್ಗೆನೇ ಹೋಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕಂತ ಅಂದರೆ ನಾವು ರಿಟರ್ನ್ ಹೋಗೋ ಟೈಮಲ್ಲಿ
ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು. ಏಕೆಂದರೆ ಸ್ಯಾಟರ್ಡೆ ಮಾರ್ನಿಂಗ್ ಇದ್ದಿದ್ದರಿಂದ ಎಲ್ಲರೂ ಕೂಡ ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ರು. ಅಲ್ಲಿ ಕಿಲೋಮೀಟರ್ಗಟ್ಟಲೆ ಉದ್ದಕ್ಕೂ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಅಷ್ಟು ವೆಹಿಕಲ್ಸು ಕೂಡ ನಿಂತ್ಕೊಂಡು ಹೋಗ್ತಾಯಿದ್ರು. ಕೊಟ್ಟಿಯೂರು ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಕಣ್ಣೂರು ಪಕ್ಕದಲ್ಲಿ ಇರುವಂಥ ಐನಿ ವಯಲ್ ಕುಲಂ ಏನೋ ಒಂದು ಪಾಂಡ್ಗೆ ಹೋಗಿದ್ವಿ. ಇದು ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಎಲ್ಲರೂ ಕೂಡ ನೋಡಿರ್ತೀರ. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಅಲ್ಲಿ ಡೈರೆಕ್ಟಾಗಿ ಹೋದಾಗ್ಲೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿಯವರೆಲ್ಲ ನೀರಲ್ಲಿ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಎಲ್ಲನೂ ಕೂಡ ಮುಗಿಸ್ಕೊಂಡು ಕಣ್ಣೂರಲ್ಲಿ ನಾವು ಉಳ್ಕೊಳ್ಳೋದಕ್ಕೋಸ್ಕರ ರೂಮ್ನ ಮಾಡ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರೂ ಕೂತ್ಕೊಂಡು ಮಳೆ ತುಂಬಾ ಜೋರಾಗಿ ಬರ್ತಾಯಿತ್ತು, ಆದರೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ. ಮಳೆಯನ್ನು ನೋಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ರು. ನಾನು ಹಾಗೆ ಒಂದು ವಿಡಿಯೋ ಮಾಡೋಣ ಹೋಟೆಲ್ದೆಲ್ಲ ಅಂತ ನಾನು ಜಸ್ಟ್ ಒಂದು ಕ್ಲಿಪ್ ವಿಡಿಯೋನ ಕೂಡ ನಾನು ಮಾಡ್ಕೊತಾ ಇದ್ದೆ. ಅಲ್ಲಿ ನಾವು ಸ್ಟೇ ಮಾಡಿದ್ದಂಥ ಈ ಹೋಟೆಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು, ಹೈಜೆನಿಕ್ಕಾಗಿ ಕೂಡ ಇತ್ತು. ಅದಕ್ಕೆ ಹಾಗೆ ಒಂದು ವಾಕ್ ಮಾಡ್ತಾ ವಿಡಿಯೋನೂ ಕೂಡ ಮಾಡ್ಕೊತಾ ಇದ್ದೆ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಕೂಡ ರೆಡಿಯಾಗಿ ಅಲ್ಲಿ ನಮ್ಮ ಹೋಟೆಲ್ ಪಕ್ಕದಲ್ಲೇ ಇರುವಂಥ ಒಂದು ಬೀಚಿಗೆ ಹೊರಟ್ವಿ. ರೋಡಲ್ಲಿ ಹೋಗ್ತಾ ಅಲ್ಲಿ ಪ್ರತಿಯೊಂದು ಮನೆಗಳ ಮುಂದೆನೂ ಕೂಡ ಅವ್ರದ್ದೇ ಆದಂಥ ತೋಟಗಳನ್ನ ಇಟ್ಕೊಂಡಿದ್ರು. ಕೇರಳದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಪ್ರತಿಯೊಂದು ಮನೆಗೆ ಅವ್ರದ್ದೇ ಆದಂಥ ತೋಟಗಳು ಕೂಡ ಇತ್ತು. ಮಾರ್ನಿಂಗ್ 7:30ಗೆ ನಾವು ಬೀಚ್ ಹತ್ರ ಹೊರಟಿದ್ವಿ. ಬೆಳಿಗ್ಗೆನೇ ಎಷ್ಟು ಸೆಕೆ ಆಗ್ತಾಯಿತ್ತು ಅಂದರೆ ಬೀಚ್ ಹತ್ರ ಇದ್ದಿದ್ದರಿಂದ ತುಂಬಾ ಸೆಕೆ ಆಗ್ತಾಯಿತ್ತು. ಫೈನಲಿ ನಾವು ಕೂಡ ಬೀಚ್ಗೆ ಎಂಟ್ರಿ ಆದ್ವಿ. ಈ ಬೀಚ್ ಪಯ್ಯಾಂಬಲಂ ಬೀಚ್ ಅಂತ, ಇದು ಕಣ್ಣೂರಲ್ಲಿ ಇರೋದು. ಬೀಚ್ ಮುಂದೆನೇ ತುಂಬಾ ಹೋಟೆಲ್ಸ್ ಇತ್ತು, ಆದರೆ ನಮಗೆ ಗೊತ್ತಿಲ್ಲದೆ ನಾವು ಬೀಚಿಂದ ಒಂದು 2 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ಹೋಟೆಲ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲೇ ಇರೋವಂಥ ಹೋಟೆಲ್ಸ್ನ ಬುಕ್ ಮಾಡ್ಕೊಂಡಿದ್ರೆ ಒಂದು ಒಳ್ಳೆಯೇ ವ್ಯೂಸ್ ಎಲ್ಲ ಸಿಗ್ತಾಯಿತ್ತು ನೋಡೋದಕ್ಕೆ. ಬಟ್ ಆಗಿಲ್ಲ. ಆದ್ರೂ ಕೂಡ ಅಲ್ಲಿ ಬೀಚಿಗೆ ಬಂದ ಮೇಲೆ ಅಷ್ಟೇ ಖುಷಿ ಆಯಿತು. ಮತ್ತು ಇದು ಮಾನ್ಸೂನ್ ಇದ್ದಿದ್ದರಿಂದ ವೇವ್ಸ್ ಎಲ್ಲ ತುಂಬಾ ಜಾಸ್ತಿ ಇತ್ತು. ಬೀಚಲ್ಲಿ ಆಟ ಆಡೋವಾಗ ಹುಷಾರಾಗಿ ಆಟ ಆಡಿ, ತುಂಬ ದೂರಕ್ಕೆ ಹೋಗಬೇಡಿ ಅಂತ ಅಲ್ಲಿರೋಂಥ ಪೊಲೀಸ್ ಎಲ್ಲ ಬಂದು ಎಲ್ಲರೂ ಕೂಡ ಗೈಡೆನ್ಸ್ ಕೊಡ್ತಾಯಿದ್ರು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ರೀಲ್ಸ್ ಮಾಡೋದ್ರಲ್ಲಿ, ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಅಲ್ಲಿ ನನಗೆ ಬೀಚಲ್ಲಿ ಯಾವುದೇ ರೀತಿ ಎಂಜಾಯ್ ಮಾಡೋದಕ್ಕೆ ಆಗಿಲ್ಲ. ನಾನು ಅಷ್ಟು ನೀರಲ್ಲಿ ಆಟನೂ ಕೂಡ ಆಡಿಲ್ಲ. ಜಸ್ಟ್ ಏನಿದ್ರು ರೀಲ್ಸ್ ಮಾಡ್ಕೊಂಡು ನಿಂತಿದ್ವಿ. ಅದಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇನ್ನು ಸ್ವಲ್ಪ ಹೊತ್ತು ನಾವು ಬೀಚಲ್ಲಿ ಆಟ ಆಡಬೇಕಿತ್ತು ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಆಟ ಆಡೋಕ್ಕಾಗಿಲ್ಲ. ಆದರೆ ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ನೀರಲ್ಲಿ. ನನಗೆ ಭಯ ಆಗ್ತಾಯಿತ್ತು, ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಅಲೆಗಳು ಬರ್ತಾಯಿದ್ದು. ಆದರೆ ನಮ್ಮ 3 ಜನ ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ಆಟ ಆಡ್ತಾಯಿದ್ರು. ಅಲ್ಲಿ ದೊಡ್ಡವ್ರು ಎಷ್ಟು ಎಂಜಾಯ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ಚಿಕ್ಕ ಮಕ್ಕಳಂತೂ ನಾವು ಕರ್ಕೊಂಡೋಗಿದ್ದಾರೆ ತುಂಬಾ ಎಂಜಾಯ್ ಮಾಡಿದ್ರು, ತುಂಬಾ ಖುಷಿಪಟ್ಟರು. ಅಲ್ಲಿಂದನೇ ಬೇಗನೆ ಹೊರಟ್ಬಿಟ್ವಿ, ಯಾಕಂದರೆ ಮಳೆನೂ ಕೂಡ ಶುರು ಆಗಿಬಿಟ್ಟಿತ್ತು. ಮತ್ತು ಇನ್ನೂ ಒಂದು ಪ್ಲೇಸ್ನ ಕವರ್ ಮಾಡೋದಿದ್ದರಿಂದ ಬೇಗನೆ ಹೋಗೋಣ, ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಲ್ಲಿಂದ ಹೊರಟ್ಬಿಟ್ವಿ. ನಾವು ಕೇರಳಕ್ಕೆ ಬಂದಿದ್ದಾಗಿಂದನೂ ಕೂಡ ಪ್ರತಿದಿನವೂ ದೇವಸ್ಥಾನ ಮುಗಿಸಿದಾಗೂ ಮಳೆ, ಪ್ರತಿಯೊಂದು ಟೈಮಲ್ಲೂ ಕೂಡ ಮಳೆನೇ ಇದ್ದಿದ್ದರಿಂದ ನಮಗೆ ಅಷ್ಟು ಏನು ಕಷ್ಟ ಅಂತ ಅನಿಸಿಲ್ಲ ಜರ್ನಿ ಮಾಡಿದ್ದು. ಬೀಚ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಟೆಲ್ಗೆ ಬಂದು ನಾವು ಕೂಡ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಇನ್ನೊಂದು ಬೇರೆ ಪ್ಲೇಸಿಗೆ ಹೋಗಬೇಕಿತ್ತು ದೇವಸ್ಥಾನಕ್ಕೆ ಅಂತ ಮತ್ತೆ ನಾವು ಅಲ್ಲಿಂದ ಬೇರೆ ಒಂದು ಪ್ಲೇಸಿಗೆ ಹೊರಟ್ವಿ. ಇವಾಗ ನಾವು ಹೋಗ್ತಾ ಇರುವಂಥ ಟೆಂಪಲ್ ಹೆಸರು ಬಂದು, ಇದು ಕಣ್ಣೂರಿನ ಹತ್ರ ಇರುವಂಥ ಪರಸಿನಿ ಕಡವು ಅನ್ನೋ ಟೆಂಪಲ್. ಇದು ನಾವು ಬೇರೆ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಆ ಟೆಂಪಲ್ಲು ನಾವಿರೋಂಥ ರೂಮಿಗೂ ಕೂಡ ತುಂಬಾ ದೂರದಲ್ಲಿದ್ದರಿಂದ ಈ ಪರಸಿನಿ ಕಡವು ಟೆಂಪಲ್ಲು ನಮ್ಮ ಒಂದು ಲೊಕೇಶನ್ಗೆ ತುಂಬ ಹತ್ತಿರ ಇತ್ತು. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಆ ಲೊಕೇಶನ್ಗೆ ಹೊರಟ್ವಿ. ವೀಕೆಂಡ್ ಆಗಿದ್ದರಿಂದ ಮತ್ತು ಕೊಟ್ಟಿಯೂರಲ್ಲಿ ವಿಶೇಷ ಪೂಜೆ ನಡೀತಾ ಇರೋದ್ರಿಂದ ಇಲ್ಲಿನೂ ಕೂಡ ಜನ ತುಂಬಾ ರಶ್ ಇದ್ದರು. ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇರೋ ಹಾಗೇ ತುಂಬಾ ಶಾಪ್ಗಳಿದ್ವು. ಅಂದರೆ ಮಕ್ಕಳಿಗೆ ಬೇಕಾಗಿದ್ದಂಥ ಆಟ ಸಾಮಾನೇ ಮೇಯ್ನ್ ಅಟ್ರ್ಯಾಕ್ಷನ್ ಆಗಿ ಇಟ್ಟಿದ್ರು. ಅದನ್ನು ನೋಡಿ ನನ್ನ ಮಗ ವಿಡಿಯೋ ಗೇಮ್ಸ್ ಕೊಡಿಸು ಮತ್ತು ಕಾರ್ ಕೊಡಿಸು ಅಂತ ತುಂಬಾ ಹಠ ಮಾಡಿ ನನ್ನನ್ನು ಎಳಿತಾ ಇದ್ದ. ಸೊ ಅದರಿಂದ ಅವನ್ನ ತಪ್ಪಿಸಬೇಕು, ಬೇಗನೆ ದರ್ಶನಕ್ಕೆ ನಿಂತ್ಕೋಬೇಕು ಅಂತ ಎಲ್ಲರೂ ಹೊರಟೋಗ್ಬಿಟ್ಟಿದ್ರು. ನಾವು ಇವನನ್ನು ಕರ್ಕೊಂಡು ಹಿಂದೆ ಹೋಗ್ತಾ ಇದ್ವಿ. ಆದ್ರೂ ಎಷ್ಟು ಹೇಳಿದ್ರು ಬಿಡ್ತಾ ಇರಲಿಲ್ಲ. ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ತುಂಬಾ ಹಠ ಮಾಡ್ತಾ ಇದ್ದ.
ನಾವೂ ಕೂಡ ಮುಂದೆ ಹೋಗಿದ್ದಂಥ ಫ್ಯಾಮಿಲಿ ಜೊತೆಗೇ ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಮಗ ಎಲ್ಲ ಜಾಯ್ನ್ ಆದ್ವಿ. ಎಲ್ಲರೂ ಕೂಡ ಜೊತೆಗೇ ದೇವಸ್ಥಾನದ ಒಳಗಡೆ ಹೊರಟ್ವಿ. ಹೋಗ್ತಾ ಇದ್ದಂಗೆ ತುಂಬಾ ಕ್ಲೌಡ್ ಇತ್ತು. ಜನ ಮಾತ್ರ ದರ್ಶನ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾಯಿದ್ವಿ. ಎಷ್ಟೇ ರಶ್ ಇದ್ರೂ ಕೂಡ ದೇವ್ರ ದರ್ಶನ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ. ಇದು ಕಣ್ಣೂರಲ್ಲಿ ಒಂದು ಫೇಮಸ್ ಟೆಂಪಲ್, ಪರಾಸಿನಿ ಕಡವು ಮುತ್ತಪ್ಪನ ಟೆಂಪಲ್ ಅಂತ ಈ ದೇವರ ಹೆಸರು. ಇಲ್ಲಿ ಶಿವ ಮತ್ತು ವಿಷ್ಣುವಿನ ರೂಪ ಅಂತ ಈ ದೇವಸ್ಥಾನದಲ್ಲಿರುವಂಥ ದೇವರನ್ನು ಪೂಜಿಸ್ತಾರೆ. ಇಲ್ಲಿರುವಂಥ ದೇವರಿಗೆ ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಮಾಡ್ತಾರೆ. ಮಧ್ಯಾಹ್ನ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. 2 ಗಂಟೆ ಒಳಗಡೆ ನೀವು ಈ ದೇವಸ್ಥಾನಕ್ಕೆ ಬಂದರೆ ದೇವರನ್ನು ಹತ್ತಿರದಿಂದ ನೀವು ನೋಡಿ ಹೋಗ್ಬೋದು. ಇಲ್ಲ ಅಂತ ಅಂದರೆ ದೂರದಿಂದನೇ ದರ್ಶನ ಮಾಡಬೇಕಾಗತ್ತೆ. ದೇವರನ್ನು ಕ್ಲೋಸ್ ಮಾಡಿರ್ತಾರೆ, ಹತ್ತಿರದಿಂದ ದೇವ್ರ ದರ್ಶನ ಆಗಲ್ಲ. ಅಲ್ಲಿ ಹೋಗ್ತಿದ್ದಂಗೆ ಅಲ್ಲಿರುವಂಥ ಹೊಳೆಯಲ್ಲಿ ಕಾಲನ್ನು ತೊಳೆದು ನಾವು ದೇವ್ರ ದರ್ಶನಕ್ಕೆ ಹೋಗಬೇಕು. ಒಳಗಡೆ ದೇವರದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೋಸ್ಕರ ನಾವಿಲ್ಲಿ ದೇವರನ್ನ ತೋರ್ಸೋಕ್ಕೂ ಕೂಡ ಆಗಿಲ್ಲ. ಇಲ್ಲಿ ಪ್ರಸಾದದ ರೀತಿಲಿ ಬೇಯಿಸಿರೋವಂಥ ತೊಗರಿ ಕಾಳು ಮತ್ತು ತೆಂಗಿನಕಾಯಿ ಜೊತೆಗೆ ಒಂದು ಗ್ಲಾಸ್ ಟೀನ ಕೊಡ್ತಾರೆ. ನಾವು ಕೂಡ ಪ್ರಸಾದ ಎಲ್ಲ ತಿಂದು ಮುಗಿಸ್ಕೊಂಡು ಕ್ರೂಸರಲ್ಲಿ ಒಂದು ರೌಂಡ್ ಹೋಗೋಣ ಅಂತ ವಿಚಾರಿಸೋದಕ್ಕೆ ಅಂತ ಹೋದ್ವಿ. ಆದರೆ ಅಲ್ಲಿ ಸಡನ್ನಾಗಿ ನಮ್ಮ ನೇತ್ರಕ್ಕ ಪ್ಲಾನ್ ಚೇಂಜ್ ಮಾಡಿ ಕ್ರೂಸರಲ್ಲಿ ಹೋಗೋದು ಬೇಡ, ನಾವೆಲ್ಲ ಒಂದೇ ಫ್ಯಾಮಿಲಿ ಒಟ್ಟಿಗೆ ಒಂದು ಬೋಟಲ್ಲಿ ಹೋಗೋಣ, ಸ್ಪೀಡ್ ಬೋಟಲ್ಲಿ ಅಂತ. ನಮ್ಮ ಫ್ಯಾಮಿಲಿಗೋಸ್ಕರನೇ ಒಂದು ಸಪ್ರೇಟ್ ಬೋಟ್ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಕ್ರೂಸರಲ್ಲಿ ಹೋಗ್ತಾ ಇಷ್ಟು ಎಂಜಾಯ್ ಮಾಡ್ತಿದ್ವಿ ಏನೋ ಗೊತ್ತಿಲ್ಲ, ಬಟ್ ಬೋಟಲ್ಲಿ ಹೋಗಿದ್ದು ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ. ನಮ್ಮ ಭಾವ ಅವ್ರ ತಂಗಿನೇ ಯಾವ ರೀತಿ ರೇಗಿಸ್ತಾ ಇದ್ರು ಅಂತ. ನಾನು ಮತ್ತು ನನ್ನ ಮಗ ಕೂಡ ಇಬ್ಬರೂ ಕೂತ್ಕೊಂಡು ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಮತ್ತು ಫೋಟೋ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊತಾ ಇದ್ದೆ. ಹಾಗೆ ನನ್ನ ಗಂಡ ವೀಡಿಯೋನೂ ಕೂಡ ಚೆನ್ನಾಗಿ ಬರುತ್ತೆ, ವೀಡಿಯೋ ಮಾಡ್ತೀನಿ, ನೀನು ಹೀಗೆ ಕೂತ್ಕೋ ಹಾಗೆ ಕೂತ್ಕೋ ಅಂತ ಪೋಸಸ್ ಹೇಳ್ಕೊಡ್ತಾಯಿದ್ರು. ನಾನು ಹೇಳ್ತಾಯಿದ್ದೆ, ನಂಗೆ ಹಂಗೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಗೆ ನಾನು ಹೆಂಗೆ ಕೂತ್ಕೋತೀನೋ ಆ ಥರ ತೆಗೀರಿ ಸಾಕು ಫೋಟೋಸ್ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಅವರು ಈ ರೀತಿ ಹೇರ್ ಸ್ಟೈಲ್ ಮಾಡು, ಹಿಂಗೆ ಪೋಸ್ ಕೊಡು ಅಂತ ಎಲ್ಲನೂ ಕೂಡ ಅವರೇ ಹೇಳ್ಕೊಡ್ತಾಯಿದ್ರು. ನಮ್ಮ ಹಿಂದೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ದೇವಸ್ಥಾನ ಪರಸಿನ ಕಡವು ಅಂತ. ಈ ದೇವಸ್ಥಾನ ಫ್ರಂಟಿಂದ ನೋಡೋದಕ್ಕೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ದೇವಸ್ಥಾನಕ್ಕೆ ಶ್ವಾನಗಳನ್ನೂ ಕೂಡ ಕರ್ಕೊಂಡು ಬರ್ತಾರಂತೆ. ಅವರು ಪ್ರೀತಿಯಿಂದ ಸಾಕಿರುವಂಥ ನಾಯಿ ಏನಾದ್ರೂ ಕೂಡ ಇನ್ ಕೇಸ್ ಮಿಸ್ ಆದರೆ ಇಲ್ಲಿ ಹರಕೆ ಕಟ್ಕೊಂಡ್ರೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ನಾವಿಷ್ಟು ಜನ ಫ್ಯಾಮಿಲಿಯವರೆಲ್ಲ ಹೋಗಿದ್ವಿ. ಲಾಸ್ಟಲ್ಲಿ ಒಂದು ಗ್ರೂಪ್ ಫೋಟೋ ಬೇಕು ಅಂತ ಗ್ರೂಪ್ ಫೋಟೋನು ಕೂಡ ತೆಗೆಸ್ಕೊಂಡು ಈ ದೇವಸ್ಥಾನನೆಲ್ಲನೂ ಕೂಡ ಸುತ್ತಾಡಿಕೊಂಡು ಈ ದೇವಸ್ಥಾನದಿಂದ ನಾವು ಕೂಡ ಹೊರಟ್ವಿ. ಇಲ್ಲಿ ಕ್ರೂಸರಲ್ಲೆಲ್ಲ ಓಡಾಡೋದಕ್ಕೆ ಪರ್ ಹೆಡ್ 50 ರುಪೀಸ್ನ ತೊಗೊತಾರೆ. ಮಕ್ಕಳಿಗೆ ಫ್ರೀ ಇರುತ್ತೆ, ದೊಡ್ಡವ್ರಿಗೆ ಮಾತ್ರ ಚಾರ್ಜಸ್ ಮಾಡ್ತಾರೆ. ಔಟ್ಸೈಡ್ ಬರ್ತಿದ್ದ ಹಾಗೆಯೇ ಕೆಲವೊಂದು ದೇವ್ರ ವಿಗ್ರಹಗಳೆಲ್ಲ ಇತ್ತು. ಅದನ್ನು ಪರ್ಚೇಸ್ ಮಾಡೋಣ ಅಂತ ನೋಡ್ತಾ ಇದ್ದೆ. ನನ್ನ ಕೈಯಲ್ಲಿ ಹಿಡ್ದಿದ್ನಲ್ವ, ಇದೇ ಒಂದು ದೇವರು ಈ ದೇವಸ್ಥಾನದಲ್ಲಿ ಇರೋವಂಥದ್ದು. ಇಲ್ಲಿ ತುಂಬ ವೆರೈಟಿ ಆದಂಥ ಕೃಷ್ಣನ ಫೋಟೋ ಮತ್ತು ವಿಗ್ರಹಗಳು ತುಂಬಾ ಜಾಸ್ತಿ ಇತ್ತು. ಹಾಗೆ ಅಮೌಂಟು ಕೂಡ ತುಂಬಾ ಜಾಸ್ತಿ ಇತ್ತು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವಿಲ್ ಐ ಇದ್ದು ದೃಷ್ಟಿಗೆ ಅಂತ ಮನೆಗೆ ಹಾಕ್ತಾರೆ. ಮತ್ತು ಈ ಬುದ್ಧನ ವಿಗ್ರಹ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಇದೊಂದನ್ನು ನಾನು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫೋಟೋಸ್ ಮತ್ತು ವಿಗ್ರಹಗಳೆಲ್ಲ ಇದ್ದವು. ಒಂದಕ್ಕೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನೆಗೆ ಡೆಕೋರೇಟಿವ್ಸ್ ಐಟಮ್ಸ್ ಆಗಿರ್ಬೋದು, ಕೆಲವೊಂದು ಅಟ್ರ್ಯಾಕ್ಟಿವ್ ಪ್ರಾಡಕ್ಟ್ಸ್ ಎಲ್ಲ ಇತ್ತು. ಸೊ ನಾನು ಅದನ್ನೆಲ್ಲನೂ ಕೂಡ ನೋಡ್ತಾ ಇದ್ದೆ. ಇನ್ನೂ ಒಂದು ಟೆಂಪಲ್ಗೆ ಹೋಗಬೇಕಂತ ಪ್ಲ್ಯಾನ್ ಇದ್ದಿತ್ತು, ಆದರೆ ಆ ಟೆಂಪಲ್ಗೆ ಹೋಗೋದಕ್ಕೆ ಆಗಿಲ್ಲ. ಯಾಕಂದರೆ ಅದು ಬೇಗನೆ ಟೆಂಪಲ್ ಕ್ಲೋಸ್ ಆಗುತ್ತೆ ಮತ್ತು ನಾವು ಹೋಗೋದಕ್ಕೂ ಕೂಡ ಲೇಟ್ ಆಗುತ್ತೆ ಅಂತ ನಾವು ಈ ದೇವಸ್ಥಾನನ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ ನಡೀತು. ಮತ್ತು ಇಲ್ಲಿ ಕೆಲವೊಂದು ಫುಡ್ ವೀಡಿಯೋಸ್ನ ನಾನು ಯಾವುದೂ ಕೂಡ ಇನ್ಕ್ಲೂಡ್ ಮಾಡೋದಕ್ಕಾಗಿಲ್ಲ. ಯಾಕಂದರೆ ನಾನು ಪ್ರಾಪರಾಗಿ ವೀಡಿಯೋಸ್ನ ಮಾಡಿಲ್ಲ, ಊಟ ಮಾಡೋದನ್ನೆಲ್ಲನೂ ಕೂಡ. ಅದಕ್ಕೆ ನಾನು ಅದನ್ನು ಜಾಸ್ತಿ ಶೇರ್ ಮಾಡೋದಕ್ಕೂ ಕೂಡ ಆಗಿಲ್ಲ. ನಾವು ದೇವಸ್ಥಾನದಿಂದ ಹೊರಡಬೇಕಾಗಿದ್ರೆ ಆ ಕಡೆಯಿಂದ ಬರ್ತಿದ್ದಂಥ ವೆಹಿಕಲ್ಸು ಕೂಡ ಜಾಸ್ತಿನೇ ಆಗ್ತಾಯಿದ್ವು, ಕಮ್ಮಿ ಅಂತೂ ಆಗ್ತಾ ಇರಲಿಲ್ಲ. ಸಂಡೇ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ವೀಕೆಂಡ್ಸಲ್ಲೇ ಪ್ಲ್ಯಾನ್ಸ್ ಮಾಡ್ಕೊಂಡಿರ್ತಾರೆ ಈ ಥರ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಬೇಕು ಅಂತ. ನಿಮ್ಮಲ್ಲೂ ಯಾರಾದ್ರೂ ಕೂಡ ಈ ಥರ ದೇವಸ್ಥಾನಗಳಿಗೆ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಆದಷ್ಟು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿ. ಇನ್ ಕೇಸ್ ವೀಕೆಂಡ್ಸಲ್ಲಿ ಬಂದ್ರೂ ಕೂಡ ಆದಷ್ಟು ಬೇಗನೆ ಬಂದು
ಬೇಗನೆ ಪ್ಲೇಸಸ್ನ ಕವರ್ ಮಾಡಿಕೊಂಡು ಹೊರಡಬೇಕು. ಯಾಕಂದರೆ ಹೊರಡೋವಾಗೂ ಕೂಡ ತುಂಬಾ ಟ್ರಾಫಿಕ್ ಆಗಿಬಿಡುತ್ತೆ. ನೋಡ್ಕೊಂಡು ಎಲ್ಲರೂ ಕೂಡ ಸಂಜೆ ಟೈಮಲ್ಲೇ ಹೊರಡೋದ್ರಿಂದ. ನಿಮ್ಮಲ್ಲೂ ಯಾರಿಗಾದ್ರೂ ಕೂಡ ಕೊಟ್ಟಿಯೂರ್ಗೆ ಹೋಗೋ ಪ್ಲ್ಯಾನ್ ಇದ್ದರೆ ಆದಷ್ಟು ಬೇಗನೆ 20ನೇ ತಾರೀಕು ಒಳಗಡೆ ಹೋಗಿ ದೇವ್ರ ದರ್ಶನ ಪಡೆದು ನೀವೂ ಕೂಡ ಪುಣ್ಯ ಪಡ್ಕೊಳ್ಳಿ. ಮತ್ತು ಮಧ್ಯಾಹ್ನ ಊಟನೇ ಮಾಡಿಲ್ಲದೆ ಇದರಿಂದ ನಾವು ಅಲ್ಲಿ ಸಂಜೆ ಬೇರೆ ಕಡೆ ಸ್ನ್ಯಾಕ್ಸಿಗೆ ನಿಲ್ಲಿಸಿ ಅಲ್ಲಿನ ಫೇಮಸ್ ಪುಟ್ಟು ಮತ್ತು ಸಿಹಿ ಕಡುಬುನ ನಾನು ಟೇಸ್ಟ್ ಮಾಡ್ತಾಯಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಕೇರಳಗೆ ಹೋದರೆ ಪುಟ್ಟುನ ಟ್ರೈ ಮಾಡೋದನ್ನು ಮರಿಬೇಡಿ. ನಾವು ಕೂಡ ಊಟ ಎಲ್ಲ ಮುಗಿಸಿ ನಾವು ರಿಟರ್ನ್ ಬೆಂಗಳೂರಿಗೆ ಹೊರಟ್ವಿ. ಹೋಗ್ತಾ ಇರಬೇಕಾದ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ ಅಂತ ನನ್ನ ಗಂಡ ಕಾರಲ್ಲೇ ಸಾಂಗ್ ಹಾಕಿಸಿ ಡ್ಯಾನ್ಸ್ ಕೂಡ ಮಾಡಿಸ್ತಾಯಿದ್ರು. ಯಾಕಂದರೆ ಅವರಿಗೂ ಕೂಡ ದೇವಸ್ಥಾನ ಎಲ್ಲ ಓಡಾಡಿ ಕೂತು ಬೇಜಾರಾಗಿರುತ್ತೆ. ಅವ್ರಿಗೂ ಕೂಡ ಏನಾದರೂ ಎಂಜಾಯ್ಮೆಂಟ್ ಸಿಕ್ಕಲಿ ಅಂತ ಅಲ್ಲೇ ಒಂದು ಕಡೆ ಕಾರನ್ನು ನಿಲ್ಲಿಸಿ ಸಾಂಗ್ ಹಾಕಿ ಮಕ್ಕಳಿಗೆ ಡ್ಯಾನ್ಸ್ನೆಲ್ಲ ಮಾಡಿಸ್ತಾಯಿದ್ರು. ಮತ್ತೆ ರಿಟರ್ನ್ ಬರಬೇಕಾದ್ರೆ ಆ ಕಡೆಯಿಂದ ಸೇಮ್ ಅದೇ ಗಜರಾಜನ ಎಂಟ್ರಿ. ಈ ಥರ ಪ್ರಾಣಿಗಳು ರೋಡ್ ದಾಟ್ತಾ ಇರೋವಾಗ ದಯವಿಟ್ಟು ಯಾರನ್ನು ಕೂಡ ಹಾರನ್ ಮಾಡಿ ಅವನ್ನು ಛೇಡಿಸೋಕ್ಕೆ ಹೋಗಬೇಡಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.